Honorable dignitaries on the dais, Shri Praveen Devangat sir, Shri Murli Bhasmeji, Srimati Mangla Bhasmeji, respected parents, respected teachers, and the central part of today's function, the blooming buds of this institution, a very warm good evening to all. I am Kumar Nagabhushan Hiremat, feel very happy, proud and privileged to stand before as a guest for today's annual day celebration of Little Star Pre-Primary School. ಇಂದಿನ ಕಾರ್ಯಕ್ರಮ ಎಲ್ಲ ಪುಟಾಣಿಗಳ ಮನರಂಜನಾ ಕಾರ್ಯಕ್ರಮ. ಇಲ್ಲಿ ನೆರೆದಂಥ ಪ್ರತಿಯೊಬ್ಬ ಪಾಲಕರು ಕೂಡ ತಮ್ಮ ಮಗುವಿನ ಕಲೆ, ಅದರ ಕೌಶಲ್ಯ ಇವುಗಳ ಬಗ್ಗೆ ಅತಿ ಉತ್ಸುಕರಾಗಿದ್ದು ಪ್ರತಿಯೊಬ್ಬರು ನನ್ನ ಮಗುವಿನ ಪರ್ಫಾರ್ಮೆನ್ಸ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅನ್ನೋ ವಿಚಾರದಲ್ಲಿ ಅದೇ ರೀ. ಇದನ್ನು ಗಮನದಲ್ಲಿ ಇಟ್ಕೊಂಡು ಜಾಸ್ತಿ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಎರಡು ವಿಷಯಗಳನ್ನು ನಾನು ಟಚ್ ಮಾಡ್ತೀನಿ. ಐ ವಾಂಟ್ ಟು ಪುಟ್ ಫಾರ್ವರ್ಡ್ ಓನ್ಲಿ ದ 2 aspects ಇನ್ ಫ್ರಂಟ್ ಆಫ್ ಯು. ಅದರಲ್ಲಿ ಒಂದನೇದು ಅತಿ ಮುಖ್ಯವಾದದ್ದು, ಎರಡನೇದು ಅತ್ಯಂತ ಗಂಭೀರವಾದದ್ದು. ಏನಪ್ಪ ಇವು ವಿಷಯಗಳು? ಒಂದನೇ ವಿಷಯ ಮಗುವಿನ ಬರವಣಿಗೆ ಕೌಶಲ್ಯ. ಐ ರಿಪೀಟ್, ಮಗುವಿನ ಬರವಣಿಗೆ ಕೌಶಲ್ಯ. ಎಷ್ಟೋ ಜನ ಪಾಲಕರು ನನ್ನ ಹಿಡ್ಕೊಂಡು ವಾಟ್ ವಿ ಪೀಪಲ್ ಡೂ ಯೂಶ್ವಲಿ, ಹುಡುಗ ಅಥವಾ ಹುಡುಗಿ ಮಗು ಕಲಿತಿರ್ತದ ನರ್ಸರಿ, LKG, ಅಬ್ಬಬ್ಬ ಅಂದ್ರೆ UKG. ವಿ ಆಲ್ ರನ್ ಬಿಹೈಂಡ್ ದ ಪರ್ಟಿಕ್ಯುಲರ್ ಚೈಲ್ಡ್ ಲೈಕ್ ಅ ಮಾನ್ಸ್ಟರ್, ಲೈಕ್ ಅ ಡೆವಿಲ್. ವೈ ದ ಹೆಲ್ ಯುವರ್ ರೈಟಿಂಗ್ ಸ್ಕಿಲ್ಸ್ ಆರ್ ನಾಟ್ ಅಪ್ ಟು ದ ಮಾರ್ಕ್? ನಿಮ್ಮ ಬರವಣಿಗೆ ಸರಿ ಇಲ್ಲ. ಇಲ್ಲಿ ಎಷ್ಟೋ ಜನ ಕೂತಂಥ ಪೇರೆಂಟ್ಸು, ನಾನು ಒಬ್ಬ ಪೇರೆಂಟನ್ನು ಆಗಿದ್ದೆ, ನನ್ನ ಮಗನೂ ಇದೇ ಸ್ಕೂಲ್ ಒಳಗೆ ಕಲ್ತಾನ. ಯೂಶ್ವಲಿ ನಾವು ಹುಡುಗರ್ದು ಬರವಣಿಗೆ ಕೌಶಲ್ಯಗಳ ಬಗ್ಗೆ ಭಾಳ ಮಾತಾಡ್ತೇವೆ. ಏನಪ್ಪ ನಾವು ಮಾತಾಡೋದು ಅಂದ್ರೆ, ನಮ್ಮ ಮಗ ರೀ ಭಾಳ ಓದ್ತಾನ್ರಿ, ಓದೋದ್ರೊಳಗೆ ಭಾಳ ಚೆನ್ನಾಗಿ ಅದಾನ, ಓರಲ್ ನೀವು ಏನೋ ಕೇಳಿದ್ರು ಪಟ ಹೇಳ್ತಾನ, ಬರೀ ಅಂದ್ರೆ ಅವಂಗೊಂದಿಟ್ಟ ಬ್ಯಾನಿ ಬರ್ತದ ರೀ, ರೋಗ ಬರ್ತದ ರೀ. ಇನ್ನು ಕೆಲವು ಹುಡುಗರು ಬರೀತಾರು, ಸೊಟ್ಟ ಬರೀತಾರು, ಸರಿ ಬರೆಯಂಗಿಲ್ಲ. ಪ್ಲೀಸ್ ಫಾರ್ಗಿವ್ ಮೀ ಮೈ ಕನ್ನಡ. ಇಫ್ ಐ ಸ್ಟಾರ್ಟ್ ಟಾಕಿಂಗ್ ಇನ್ ಕನ್ನಡ, ಐ ವಿಲ್ ಗೋ ಟು ದ ರೂರಲ್ ಲ್ಯಾಂಗ್ವೇಜ್. ಸೊ ದಟ್ ಈಸ್ ಹೌ ಐ ಆಮ್ ಗೋಯಿಂಗ್ ಟು ಕಮ್ಯುನಿಕೇಟ್ ವಿತ್ ದ ಪೀಪಲ್ ಓವರ್ ಹಿಯರ್. ಸೊಟ್ಟ ಬರೆಯೋದು ನಾವು ಸಣ್ಣದಿರ್ತಾಗ ನಮಗೆ ಅಂತಿದ್ರು ಕಾಗಿ ಕಾಲ್, ಗುಬ್ಬಿ ಕಾಲ್, ಸಮ್ ವಾಟ್ ವಿ ಯೂಸ್ ಟು ಕಾಲ್. ಆ ಲೆಕ್ಕದೊಳಗೆ ಈಗಿನ ಹುಡುಗರು ಬರೀತಾರ. ನನ್ನ ಮಗಂದನೇ ಎಕ್ಸಾಂಪಲ್ ತೊಗೊಂಡ್ರೂ ಹಂಗೆ ಬರೀತಿದ್ದ. ಬಟ್ ಈ ಹುಡುಗರಿಗೆ ನೀವು ಹಿಂಗೆ ಬರೀತೀರಿ, ಇದು ಯಾಕೆ ಬರೆಯತಿ, ಅವ್ನು ಪನಿಷ್ಮೆಂಟ್ ಕೊಡೋದು, ಅಥವಾ ನೀನು ಅಕ್ಷರ ಸರಿಯಾಗಿಲ್ಲ ಅಂತ ಹಗಲೆಲ್ಲ ಬರ್ಯಾಕೆ ಹಚ್ಚೋದು ಮಾಡೋದ್ರಿಂದ ಹುಡುಗರಿಗೆ ಒಂದು ಮಾನಸಿಕ ಖಿನ್ನತೆ ಅನ್ನೋದು ಬೆಳೀತದೆ. ಆಸ್ ಎ ಎಜುಕೇಟರ್ ಐ ಸ್ಟಾರ್ಟೆಡ್ ವರಿಂಗ್ ಅಬೌಟ್ ಇಟ್. ವಾಟ್ ಶುಡ್ ಬಿ ದ ಮೇಜರ್ ಕಾಸ್, what should be the reason behind this particular thing? Then I started enhancing myself. I started analyzing, I started reading some sort of articles. ಕೆಲವೊಂದು ಆರ್ಟಿಕಲ್ಸ್ ಒಳಗೆ ಓದಿದೆ, ಮಕ್ಕಳಿಗೆ ದೈಹಿಕ ಬೆಳವಣಿಗೆ ಮತ್ತು ಬೌದ್ಧಿಕ ಬೆಳವಣಿಗೆ, ಐ ಕಾಲ್ ಇಟ್ ಇನ್ ಕನ್ನಡ, ಇನ್ ಇಂಗ್ಲಿಷ್ ವಿ ಕಾಲ್ ಇಟ್ ಆಸ್ ಫಿಸಿಕಲ್ ಡೆವಲಪ್ಮೆಂಟ್ ಆಸ್ ವೆಲ್ ಆಸ್ ದ ಮೆಂಟಲ್ ಡೆವಲಪ್ಮೆಂಟ್. ಅಟ್ ದ ಏಜ್ ಆಫ್ 3, 4, 5, 3, 4 ಮತ್ತು 5 ಈ ವಯಸ್ಸಿನ ವಿದ್ಯಾರ್ಥಿಗಳಲ್ಲಿ, ಮಗುವಿನಲ್ಲಿ ದೈಹಿಕ ಬೆಳವಣಿಗೆ, ವಿ ಕಾಲ್ ಫೈನ್ ಮೋಟಾರ್ ಮಸಲ್ಸ್, ಇವುಗಳ ಬೆಳವಣಿಗೆ ಕಂಪ್ಲೀಟ್ ಆಗಿ ಆಗಿರುವುದಿಲ್ಲ. ಇದರಿಂದ ಮಗು ಬರಿಬೇಕಾದ್ರೆ ಬೇಜಾರು ಮಾಡ್ಕೊಳ್ಳೋದು ಅಥವಾ ಸರಿಯಾಗಿ ಪೆನ್ಸಿಲನ್ನು ಗ್ರಿಪ್ ಮಾಡದೇ ಇರೋದು, ಅದರಿಂದ ಬರವಣಿಗೆ ಒಳಗೆ ಬಹಳ ಲೋಪದೋಷಗಳು ಕಂಡು ಬರ್ತಾವೆ. But we, being a parent, we will not be knowing much about these particular changes, the physical change as well as the mental change. We will be bombarding at them, we will be shouting, screaming them. ನೀನು ಅಕ್ಷರ ಸರಿ ಆಗಲಿಲ್ಲ ಅಂದ್ರೆ ನಾ ಅದನ್ನು ಪೇಜ್ ಹರಿತೇನೆ, 10 ಸಲ ಬರ್ಯಾಕೆ ಹಚ್ತೇನೆ. ಹುಡುಗ 1ನೇ ಸಲ ಬರ್ಯಾಕನ ಎಷ್ಟು ರಗಡ ತ್ರಾಸ್ ತಗೋತಾನ ಅದು ಗೊತ್ತಿದ್ದದ. ಅದ ಹುಡುಗಗೆ ನಾವು 10 ಸಲ ಬರ್ಯಾಕೆ ಹಚ್ತೇವೆ. ದಿಸ್ ಇಸ್ ಅ ರಾಂಗ್ ಥಿಂಗ್. ಇನ್ನು ಮಾಡಬೇಕೇನಪ್ಪ, ಕೆಲವೊಂದು ಫಾರಿನ್ ಕಂಟ್ರೀಸ್ ಒಳಗೆ, ದೇರ್ ಆರ್ ಮೆನಿ ವೆಸ್ಟರ್ನ್ ಕಂಟ್ರೀಸ್, ಅಲ್ಲಿ ಬರವಣಿಗೆ ಕೌಶಲ್ಯವನ್ನು, ರೈಟಿಂಗ್ ಸ್ಕಿಲ್ಸನ್ನು 5 ಅಥವಾ 6ನೇ ವಯಸ್ಸಿನೊಳಗೆ ಸ್ಟಾರ್ಟ್ ಮಾಡ್ತಾರೆ. ದ ಮೇನ್ ರೀಸನ್ ಈಸ್ unavailability. They cannot hold the pencil grip properly. Usually ಕ್ರೇಯಾನ್ದಿಂದ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಆಸ್ ಅ ಪೇರೆಂಟ್ ವಾಟ್ ವಿ ಹೌ ಟು ಡೂ, ಅವರ್ ಎಜುಕೇಷನ್ ಸಿಸ್ಟಮ್ ಟು ದ ಸೇಮ್ ಥಿಂಗ್. ಎಲ್ಲೂ ನೀವು ಸ್ಕೂಲ್ ಒಳಗೆ ಹೋಗ್ರಿ, ನರ್ಸರಿಂದ ನಾವು ಪೆನ್ಸಿಲ್ ಕೊಡ್ತೇವಿ, LKG ಒಳಗೂ ಇರ್ತದೆ, UKG ಒಳಗೂ ಇರ್ತದೆ. ವಿ ಆರ್ ನಾಟ್ ಗೋಯಿಂಗ್ ಟು ಚೇಂಜ್ ದ ಎಜುಕೇಷನ್ ಸಿಸ್ಟಮ್. ವಾಟ್ ವಿ ಕ್ಯಾನ್ ಡೂ ಆಸ್ ಅ ಪೇರೆಂಟ್, ಹುಡುಗರಿಗೆ ಈ ವಯಸ್ಸಿನಲ್ಲಿ ಬರವಣಿಗೆಕ್ಕಿಂತ ಅಕ್ಷರ ಜ್ಞಾನ
ಅವರಿಗೆ ತಿಳುವಳಿಕೆ ಎಷ್ಟು ಆಗತ್ತದ ಅನ್ನೋದ್ರ ಮ್ಯಾಗ ಇಂಪಾರ್ಟೆಂಟ್ ಅದ. ಇನ್ನು ಯಾವ ಹುಡುಗರು ಬರ್ಯಾಕ ಬ್ಯಾಸರ ಮಾಡ್ಕೋತಾರ ಅವ್ರಿಗೆ ಏನು ಮಾಡೋದಪ್ಪ ಅಂತಂದ್ರೆ ಕಲರ್ ಪೇಂಟಿಂಗ್ ಕೊಟ್ಟು, ಬಟ್ ಇಟ್ ಮೇ ಬಿ ದಿಸ್ ಪರ್ಟಿಕ್ಯುಲರ್ ಫಿಂಗರ್ ಆರ್ ಎಸ್ ದ ಮಿಡಲ್ ಫಿಂಗರ್, ಕೀಪ್ ಇಟ್ ಇನ್ ದ ಪೇಂಟ್, ಲೆಟರ್ಸ್ ಅನ್ನ ಫಾರ್ಮ್ ಮಾಡ್ರಿ, ಎ ಬರೀರಿ, ಬಿ ಬರೀರಿ, ಸಿ ಬರೀರಿ. ದಿಸ್ ಇಸ್ ಒನ್ ಆಫ್ ದ ಅಡಾಪ್ಟಿಬಿಲಿಟಿ ವಿಚ್ ವಿ ಕ್ಯಾನ್ ಗೋ ಫಾರ್. ಇನ್ನೊಂದು ಸ್ಯಾಂಡ್ ರೈಟಿಂಗ್ ಅಂತ ಅಂತೀವಿ ನಾವು. ಉಸಕನ್ನ ಒಂದು ಬುಟ್ಟಿ ಒಳಗೆ ತುಂಬಿ ಅಥವಾ ನೆಲದ ಮ್ಯಾಗ ಹಾಕಿ ಹುಡುಗರಿಗೆ ಅದ್ರಾಗ ಬರ್ಯಾಕೆ ಹೇಳಿದ್ರೆ ಇದರಿಂದ ಅವ್ರ ಕಡೆ ಬರೆಯೋ ಕೆಪಾಸಿಟಿ ಏನದ, ಅದಕ್ಕಿಂತ ಕೆಪಾಸಿಟಿ ಅನ್ನೋಕ್ಕಿಂತ ಅವ್ರ ಕಡೆ ಉತ್ಸಾಹ, ಅದರ ಬಗ್ಗೆ ಕ್ಯೂರಿಯಾಸಿಟಿ ಹೆಚ್ಚಿಗೆ ಬೆಳೀತದ. ಇನ್ನೊಂದು ಏನು ಮಾಡ್ಬೋದಪ್ಪ ಅಂತಂದ್ರೆ ಹುಡುಗರಿಗೆ ಏರ್ ರೈಟಿಂಗ್ ಮಾಡಕ್ಕೆ ಪ್ರಾಕ್ಟೀಸ್ ಮಾಡಿಸ್ರಿ. ರಾದರ್ ದ್ಯಾನ್ ಟೆಲಿಂಗ್ ABCD you write, tell him to make a air practicing right like this. Student will not get bored, he will not get exhausted. It will be a good thing to adopt, to inculcate the writing skills rather than telling a particular student to write again and again, tearing out, erasing the things. This is not going to help out. So ಇವು ಕೆಲವೊಂದು ವಿಚಾರಗಳನ್ನು ನಾವು ಮನವರಿಕೆ ಮಾಡಿಕೊಂಡು ಹುಡುಗರ ಬರವಣಿಗೆ ಕೌಶಲ್ಯದ ಬಗ್ಗೆ ನಾವು ಗಮನ ಕೊಟ್ಟರೆ ಬಹಳ ಉತ್ತಮ ಆಗ್ತದೆ. ಇನ್ನು ಎರಡನೇ ವಿಷಯ ಏನಪ್ಪ, ನಾನು ಮೊದಲೇ ಹೇಳಿದ್ದೆ ಗಂಭೀರ ವಿಷಯದ ಬಗ್ಗೆ ಮಾತಾಡೋಣಂತ. ದಿಸ್ ಈಸ್ ನಥಿಂಗ್ ಬಟ್ ದ ಮೊಬೈಲ್ ಅಟ್ಯಾಚ್ಮೆಂಟ್ ಟು ದ ಚಿಲ್ಡ್ರನ್. ಇದು ಇಂದಿನ ದಿನಮಾನಗಳಲ್ಲಿ ಒಂದು ಜ್ವಲಂತ ಸಮಸ್ಯೆ ಆಗ್ಯದ. ಬರೀ ಸಣ್ಣ ಹುಡುಗರೊಳಗಲ್ಲ, ಈವನ್ ಕಾಲೇಜ್ ಕಲಿಯುವಂಥ ವಿದ್ಯಾರ್ಥಿಗಳು, ಡಿಗ್ರಿ ಮಾಡುವಂಥ ವಿದ್ಯಾರ್ಥಿಗಳ ಒಳಗೂ ನಮಗಿದು ಕಂಡು ಬರ್ತದೆ. ನಾನು ಯೂಶ್ವಲಿ ಕಳೆದ 16-17 ವರ್ಷಗಳಿಂದ ಎಜುಕೇಷನ್ ಸಿಸ್ಟಮ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ವೇಸ್ ಐ ಡೀಲ್ ವಿತ್ ದ ಗ್ರೇಡ್ 9 ಆ್ಯಂಡ್ ಗ್ರೇಡ್ 10 ಸ್ಟೂಡೆಂಟ್ಸ್ ಅ ಲಾಟ್. ಭಾಳ ಜನ ಪಾಲಕರು ಬರ್ತಾರೆ, ಸರ್ ನನ್ನ ಮಗ ಒಂದು ಸೌನ ಮೊಬೈಲ್ನಾಗ ಇರ್ತಾನೆ ರೀ, ಒಟ್ಟ ಅಭ್ಯಾಸ ಮಾಡಂಗಿಲ್ಲ, ಗೇಮಿಂಗ್ ಹುಚ್ಚರ ಈ ಪರಿ ಆಗ್ಯದ. ಇಫ್ ಯು ರಿಕಾಲ್ ದ ರೀಸೆಂಟ್ ಆರ್ಟಿಕಲ್ಸ್, ಇಫ್ ಯು ರಿಕಾಲ್ ದ ನ್ಯೂಸ್ ಚಾನಲ್ಸ್, ದಿನಪತ್ರಿಕೆಗಳ ಒಳಗೂ ನೀವು ನೋಡಿದ್ರೆ ಅಂದ್ರೆ ಗೇಮಿಂಗ್ ಹುಚ್ಚತನದಿಂದ ಎಷ್ಟೋ ಜನ ಮಕ್ಕಳು ತಮ್ಮ ಜೀವನಾನ ಹಾಳು ಮಾಡ್ಕೊಂಡಿದ್ದಾರೆ. ದೇ ಲಿಟ್ರಲಿ ಕಮಿಟೆಡ್ ದ ಸುಸೈಡ್. ಮೆನಿ ಆಫ್ ದ ಫ್ಯಾಮಿಲೀಸ್ ಗಾಟ್ ಡಿಸ್ಟ್ರಾಯ್ಡ್ ಬಿಕಾಸ್ ಆಫ್ ದ ಅಟ್ಯಾಚ್ಮೆಂಟ್ ಟುವರ್ಡ್ಸ್ ದ ಮೊಬೈಲ್. ಏನಾಗ್ತದಪ್ಪ, ಹುಡುಗರು ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಾರೆ, ಆದ್ರೆ ಮನಸ್ಸು ಅವರ ಪೂರ್ತಿ ವಿಚಾರ ಮೊಬೈಲ್ ಕಡೆ ಇರ್ತದ, ಅಭ್ಯಾಸ ಜಾಸ್ತಿ ಮಾಡೋದಿಲ್ಲ. ಕೆಲವು ಪೇರೆಂಟ್ ಅಂತೂ ಯಾವ ಪರಿ ಬಂದು ಮಾತಾಡ್ತಾರಂದ್ರೆ ನಮ್ಮ ಜೊತೆ, ಸರ್ ನೀವು ಏನು ಮಾಡ್ತೀರಿ ನಮಗೆ ಗೊತ್ತಿಲ್ಲ, ನಮ್ಮ ಹುಡುಗ ಮಾತ್ರ ಮೊಬೈಲ್ ಒಟ್ಟ ಮುಟ್ಟಬಾರ್ದು. ಮತ್ತು ಅದ ಹುಡುಗನ ಕಡೆ ಸಪ್ರೇಟ್ ಮೊಬೈಲ್ ಇರ್ತದ, ಮದರ್ ಕಡೆ ಒಂದು ಬೇರೆ, ಫಾದರ್ ಕಡೆ ಒಂದು ಬೇರೆ. ಆ ಹುಡುಗಗೆ ಸಪ್ರೇಟ್ ಮೊಬೈಲು, ಕಂಪ್ಲೀಟ್ ರೀಚಾರ್ಜು, ಎಕ್ಸ್ಟ್ರಾ ಅಡಿಷ್ನಲ್ ಪ್ಯಾಕ್ ಆಫ್ ಇಂಟರ್ನೆಟ್, ಇಷ್ಟೆಲ್ಲ ಕೊಟ್ಟು ಟೀಚರ್ಗೆ ಅಂತಾರೆ ನೀವು ಏನು ಮಾಡ್ತೀರಿ ಗೊತ್ತಿಲ್ಲ, ಮೊಬೈಲ್ ಹಿಡಿಬಾರ್ದು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಇನ್ನು ಕಡೆಗೆ ಪ್ರಶ್ನೆ ಏನು ಬರ್ತದ, ಯಾಕಪ್ಪ ಹುಡುಗರು ಇಷ್ಟು ಮೊಬೈಲ್ ಕಡೆ ಹುಚ್ಚತನ ಬೆಳೆಸ್ಕೊಂಡಿದ್ದಾರೆ, ಅವ್ರಿಗೆ ಅದರ ಅಡಾಪ್ಟಬಿಲಿಟಿ ಎಷ್ಟಾಗ್ಯದ, ಎದಕ್ಕಾಗ್ಯದ? ಇಫ್ ವಿ ಸಿಟ್ ಪ್ರಾಪರ್ಲಿ ಆ್ಯಂಡ್ ಥಿಂಕ್ ಅಬೌಟ್ ಇಟ್, ಎಲ್ಲೋ ಒಂದು ಕಡೆ ಆನ್ಸರ್ ಏನು ಬರ್ತದ ಅಂದ್ರೆ ನಾವು ಮೀನ್ಸ್ ಎಲ್ಲ ಪಾಲಕರು ನನ್ನ ಹಿಡ್ಕೊಂಡು, ಯಾಕಂದ್ರೆ ನನಗೂ ಒಬ್ಬ ಮಗ ಅದಾನ. ಪಾಲಕರು ಏನು ಮಾಡ್ತೀವಿಪ್ಪ ಅಂದ್ರೆ, ನೀವು ಬಹುಶಃ ಶರಾಬಿ ಅನ್ನೋ ಪಿಕ್ಚರ್ ಕೇಳಿರಬೇಕು, ಅಮಿತಾಬ್ ಬಚ್ಚನದ ಕಾಸ್ಟಿಂಗ್ ಇತ್ತು, ಅದನ್ನು ಕನ್ನಡ ಒಳಗೂ ವಿಷ್ಣುವರ್ಧನ್ ಅವ್ರ ಮೇಲೆ ಒಂದು ಯಾವುದೋ ಪಿಕ್ಚರ್ ಮಾಡಿದ್ದಾರೆ. ಐ ಡೋಂಟ್ ನೋ ದ ನೇಮ್ ಆಫ್ ದ ಮೂವಿ, ಬಟ್ ಶರಾಬಿ ಪಿಕ್ಚರ್ ಒಳಗೆ ಇದ್ರ ಬಗ್ಗೆ ಒಂದು ಚಲೋ ಕನ್ಸೆಪ್ಟ್ ನಾವು ತಿಳ್ಕೊಬೋದು. ಏನಪ್ಪ ಅಂದ್ರೆ, ಆ ಫಿಲ್ಮ್ ಒಳಗೆ ಅಮಿತಾಬ್ ಬಚ್ಚನ್ 2-3 ವರ್ಷದ ಹುಡುಗ ಇರಬೇಕಾದ್ರೆ ಮದರ್ ತಿರ್ಕೋತಾಳ. ಫಾದರ್ ಈಸ್ ಅ ರಿನೌಂಡ್ ಬಿಸ್ನೆಸ್ ಮ್ಯಾನ್, ಹಿ ವೋಂಟ್ ಬಿ ಹ್ಯಾವಿಂಗ್ ಎನಿ ಟೈಮ್ ಟು ಪೇ ಅಟೆನ್ಷನ್ ಟುವರ್ಡ್ ದ ಚೈಲ್ಡ್. ಯಾವಾಗ ಆ ಮಗು ಏನರ ಬೇಕು ಮಾಡಬೇಕು ಅಂತ ಅಳೋದು ಮಾಡಕತ್ತಿತ್ತಂದ್ರೆ, ಆ ಬಿಸ್ನೆಸ್ ಮ್ಯಾನ್, ಆ ಫಾದರ್ ಏನು ಮಾಡ್ತಿದ್ದ ಅಂದ್ರೆ, ಸರ್ವಂಟನ್ನು ಕರೆದು ಒಂದು ಸ್ವಲ್ಪ ಅಲ್ಲಿ ವಿಸ್ಕಿ ಬಾಟಲ್ ಅದ, ವೈನ್ ಅದ, ಅವ್ನು ಒಂದು ಸ್ವಲ್ಪ ಕುಡಿಸಿ ಮಲಗಿಸ್ಬಿಡು. ಅದು ಸ್ವಲ್ಪ 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 ಮಾಡಿ ಆ ಪಿಕ್ಚರ್ ಒಳಗೆ ಅಮಿತಾಬ್ ಬಚ್ಚನ್ ಯಾವ ರೀತಿ ಕುಡಿಲಿಕ್ಕೆ ಹೋಗ್ತಾನ ಅಂತಂದ್ರೆ, ಪಿಕ್ಚರ್ ಹೆಸರನ್ನ ಶರಾಬಿ ಅದ. ಇನ್ನು ಇದನ್ನ ಉದಾಹರಣೆ ನಾವು ಮೊಬೈಲ್ ಅಡಾಪ್ಟಬಿಲಿಟಿಗೆ ತಗೊಂಡು ಅಂತಂದ್ರೆ, ಹುಡುಗ ಮೊಬೈಲ್ ಹಿಡ್ಯಾತದ ಕಾರಣ ಯಾರು? ನಾವು ಏನು ಮಾಡ್ತೀವಿಪ್ಪ ಅಂದ್ರೆ, ನಮಗೊಂದು ಫೇವ್ರೇಟ್ ಶೋ ನಡೀತಿರ್ತದ ಟಿ ವಿ ಒಳಗೆ, ಏಕ್ತಾ ಕಪೂರ್ನು ಸೀರಿಯಲ್ ಮದರ್ಗೆ ನಡೀತಿರ್ತಾವ, ಕ್ರಿಕೆಟ್ ಮ್ಯಾಚ್ ನಮ್ಮ ಫಾದರ್ಗೆ ನಡೀತಿರ್ತಾವ. ಇನ್ನು ಹುಡುಗ ಟಿ ವಿ ರಿಮೋಟ್ ತಗೊಂಡ ಮೋಟು ಪತ್ಲು ನೋಡಬೇಕು ಅಂತಂದ್ರೆ ನಾವೇನು ಮಾಡ್ತೀವಿ, ತಮ್ಮ ಇದೊಂದು ಮೊಬೈಲ್ ಐತಿ ಹಚ್ಕೊಂಡು ನೀ ಅಲ್ಲೇ ಹಾಳಾಗಿ ಹೋಗು, ನಾವು ಇಲ್ಲಿ ನೋಡಿ ನಾವು ಹಾಳಾಗಿ ಹೋಗ್ತೀವಿ. ದಿಸ್ ಈಸ್ ದ ಫಸ್ಟ್ ಥಿಂಗ್ ವಾಟ್ ವಿ ಪೀಪಲ್ ಡೂ. ಇನ್ನು ಎರಡನೇದು, ಮನೆಗೆ ಕೆಲವೊಂದು ಸಲ ಗೆಸ್ಟ್ ಬಂದಿರ್ತಾರ, ಅವ್ರ ಜೊತೆ ನಾವು ಮಾತಾಡ್ತಿರ್ತೀವಿ, ಹುಡುಗ ನಡು ಕಿರಿಕಿರಿ ನನ್ನ ಮಗ ಮಾಡ್ತಾನೆ. ಯಾಕೆ ಇದನ್ನು ಹೇಳತ್ತೇನಪ್ಪ ಅಂದ್ರೆ, ನಮ್ಮ ಮನೆಯಿಂದ ಉದಾಹರಣೆನ ನಿಮಗೆ ಹೇಳತ್ತೇನೆ. ಕಡೆಗೆ ನಾವು ಏನು ಮಾಡ್ತೇವಂದ್ರೆ, ಛೋಟು ಇಲ್ಲಿ ಬಾಪ ಈ ಮೊಬೈಲ್ ತಗೋ, ಒಂದು ಸ್ವಲ್ಪ ಕಾರ್ಟೂನ್ ನೋಡ್ಕೋತ ಕೂತ್ ಬಿಡು. ನಾವು ಗೆಸ್ಟ್ ಕಡೆ, ಕಾರ್ಟೂನ್ ಕಡೆ.
ಈಗೇನು ನಾವು ಇದನ್ನು ಸಣ್ಣಗ ಮಾಡ್ತೇವಲ್ಲ, ನಾಳೆ ಇದ ನಮಗೆ ಹೆಮ್ಮರ ಆಗ್ತದೆ. ಇನ್ನೊಂದು ನಮ್ಮ ಮನ್ಯಾಗ ನಡೀತಿತ್ತಿದು, ಇವು ನಮ್ಮ ಮಗ ಇಲ್ಲೇ ಕೂತಾನ ಸಾಹೇಬ, ಇವು ಊಟ ಮಾಡ್ತಿರ್ಕಿಲ್ಲ, ಮೊಬೈಲ್ ಇದ್ರನ ಊಟ. ನಮ್ಮ ಮನ್ಯಾಗನು ಮೊಬೈಲ್ ಕೊಡ್ರಿ ಒಂದು ಸ್ವಲ್ಪ ಊಟ ಮಾಡುವ ಲೆಕ್ಕ, ಊಟ ಆದಿಂದ ಬೇಕಂದ್ರೆ ನೀವು ಮೊಬೈಲ್ ಕಸ್ಗೋರಿ. ಇವು ನಾಟಕ ಒಂದು ಸ್ವಲ್ಪ ದಿನ ನಡೆದಿದ್ದು ಮನ್ಯಾಗ. ಐ ವಾಸ್ ವೆರಿ ಆಂಗರ್, ಐ ವಾಸ್ ನಾಟ್ ಕಂಫರ್ಟೇಬಲ್ ವಿತ್ ಇಟ್, ಬಿಕಾಸ್ ಐ ವಾಸ್ ದ ಪರ್ಸನ್ ಹೂ ವಾಸ್ ಡೀಲಿಂಗ್ ದೀಸ್ ಇಶ್ಯೂಸ್ right from many years. When the child is in grade 9 and 10, then I decided enough is enough. ಅವಂಗ ಮೊಬೈಲ್ ನೀ ಏನು ಬೇಕಾದ ಮಾಡ್ರು ಕೊಡುವುದಿಲ್ಲಪ್ಪ, ಊಟ 2 ದಿನ ಬಿಡು. ಲಿಟ್ರಲಿ ಐ ಸ್ನ್ಯಾಚ್ಡ್ ದ ಪ್ಲೇಟ್. ನೀ ಊಟ ಮಾಡೋ ಅವಶ್ಯಕತೆ ಇಲ್ಲ, ಮೊಬೈಲ್ ಮಾತ್ರ ನಾ ಕೊಡುವುದಿಲ್ಲ. ಅವಾಗ ಒಂದು ಸೊಲ್ಯೂಷನ್ಗೆ ಬಂದು, ಹೆಚ್ಚಾನ ಹೆಚ್ಚು ನಮ್ಮ ಮನ್ಯಾಗ ಇವನ ಬಗ್ಗೆ ಮಾತಾಡೋದಾದ್ರೆ ನಮ್ಮ ತಮ್ಮನೇ ಹೆಚ್ಚಿಗೆ ಡೀಲ್ ಮಾಡೋದು. ಅವ ಏನಂದ, ನಿಮ್ಮಿಬ್ಬರದು ಜಗಳ ಬೇಡಪ್ಪ, ಅವ್ ನೋಡ್ರೆ ಮೊಬೈಲ್ ಬೇಕಂತಾನು, ನೀ ನೋಡ್ರೆ ಜಪ್ಪ ಅಂದ್ರು ಕೊಡೋದಿಲ್ಲ ಅಂತಿ, ನಿಮ್ಮಿಬ್ಬರ ಜಗಳ ಒಳಗೆ ನಾ ಏನು ಮಾಡಲಿ? ಬಿಕಾಸ್ ಹಿ ಈಸ್ ದ ಒನ್ who will be taking complete care of the asset, complete care of the family. Then he made an idea, ಇಬ್ಬರದು ತಕರಾರು ಬೇಡ, ಟಿ ವಿ ಒಳಗೆ ಮಿರರ್ ಕಾಸ್ಟಿಂಗ್ ಮಾಡೋನು, ಅಥವಾ ಯೂಟ್ಯೂಬ್ ಚಾನಲ್ ಇಂಟರ್ನೆಟ್ ಕನೆಕ್ಷನ್ ಅದ, ಟಿ ವಿ ಒಳಗೆ ನೋಡು. ಸ್ವಲ್ಪ ದಿನ ಹೊಸ ನಾಟಕ ನಡೀತು, ಟಿ ವಿ ಒಳಗೆ ಅವರಿಗೆ ಕಾರ್ಟೂನ್ ಹಚ್ಚಿ ಕೊಡ್ತಿದ್ದು, ನೋಡ್ತಿದ್ದ, ಊಟ ಮಾಡ್ತಿದ್ದ. ಬಟ್ ಸ್ಟಿಲ್ ಐ ವಾಸ್ ನಾಟ್ ಹ್ಯಾಪಿ. ಹೆಂಗರ ಮಾಡಿಕೆ ಅದನ್ನು ಬಿಡಿಸೋಣ ಅಂತ ಟಿ ವಿ ಕನೆಕ್ಷನು ಬಂದ್ ಮಾಡೀನಿ. ಊಟ ಮಾಡೋ ಮುಂದೆ ಟಿ ವಿ ಬಂದ್. ಸ್ವಲ್ಪ ದಿನ ಸ್ವಲ್ಪ ಕಿರಿಕಿರಿ ತಕರಾರು ನಡೆದು, ದೆನ್ ವಿ ಕೇಮ್ ವಿತ್ ಅ ಪರ್ಟಿಕ್ಯುಲರ್ ಸೊಲ್ಯೂಷನ್. ಏನು ಮಾಡೋಣಪ್ಪ ಅಂದ್ರೆ ಟಿ ವಿ ಚಾಲು ಇಡೋದು, ಅವಾಜ್ ಬರ್ತಿರ್ತದ ಮೋಟು ಪತ್ಲುಂದ, ಇವ್ ಹುಡುಗ ಊಟ ಮಾಡ್ತಿರ್ತಾನೆ ಕಿಚನ್ ಒಳಗೆ. ಊಟ ಮುಗೋದಿಂದ ಮತ್ತು ಟಿ ವಿರ ನೋಡು, ಏನಾರ ಆಟ ಆಡಕ್ಕೆ ಹೋಗು ಅಥವಾ ಅಭ್ಯಾಸ ಮಾಡು. ವೈ ಆಮ್ ಟೆಲಿಂಗ್ ಆಲ್ ದೀಸ್ ಥಿಂಗ್ಸ್ ಈಸ್ somewhere we have to come with innovative ideas. Being strict, punishing the child is not at all the concept. It is not going to help the solutions, to find the solutions for a particular problem. Instead, it will manipulate the particular problem. So, ನಂದು ಒಂದೇ ಒಂದು ವಿಚಾರ ಏನಪ್ಪ, ಏನು ವಿನಂತಿ ಅಂತಂದ್ರೆ, ಹುಡುಗರ ಕಡೆ ಆದಷ್ಟು ಗಮನ ಕೊಡ್ರಿ. ಮೊಬೈಲ್ ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗೋದನ್ನ ಇನ್ ದ ಏಜ್ ಆಫ್ 2, 3, 4, 5, 6. ಐ ರಿಪೀಟ್, ಇನ್ ದ ಏಜ್ ಆಫ್ 2 to 6. ಸೊ ಪ್ಲೀಸ್ ಟೇಕ್ ಕೇರ್. Don't make your child to go through the mobile adoption in the early childhood. Now, coming to the institution, ಈ ಸ್ಕೂಲ್ ಬಗ್ಗೆ ನಾನು ಮಾತಾಡೋದು ಅಂತಂದ್ರೆ ನನಗೆ ಬಹಳ ಹೆಮ್ಮೆ ಅದ. ಐ ಆಮ್ ರಿಯಲಿ ಪ್ರೌಡ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಸ್ಕೂಲ್. ಯಾಕಪ್ಪ, ನಾನು ಮೊದಲೇ ಹೇಳಿದೆ, ನನ್ನ ಮಗನೂ ಕೂಡ ಒಂದು ಪ್ರೀ ಪ್ರೈಮರಿ ಎಜುಕೇಷನ್ ಇಲ್ಲೇ ಮಾಡ್ಕೊಂಡಿದ್ದಾನ. ಸೊ ವಿ ನೋ ಇನ್ ಆ್ಯಂಡ್ ಔಟ್ ಆಫ್ ದ ಟೀಚರ್ಸ್ ಗ್ರೂಮಿಂಗ್, ದ ವೇ ಹೌ ದೇ ಬಿಹೇವ್, ದ ವೇ ಹೌ ದೇ ಟ್ರೈನ್, ದ ವೇ ಹೌ ದೇ ರಿಸ್ಪಾಂಡ್ ಟುವರ್ಡ್ಸ್ ಅ ಪರ್ಟಿಕ್ಯುಲರ್ ಚೈಲ್ಡ್. ಇನ್ನೂ ಒಂದು ಮಾತು ಹೆಚ್ಚಿಗೆ ಹೇಳಬೇಕಪ್ಪ ಅಂತಂದ್ರೆ, ಇಲ್ಲಿ ಗುರು ಮಾತೆಯರು ಶಿಕ್ಷಕಿಯರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ನಮ್ಮ ತಮ್ಮ ಅವನ ಇವನು ಕರ್ಕೊಂಡು ಬರೋದು ಬಿಡೋದು ಮಾಡ್ತಿದ್ದ. ದ ವೇ ಹೌ ಹಿ ಟಾಕ್ ಅಬೌಟ್ ಆಲ್ ದ ಟೀಚರ್ಸ್ ಹೂ ಎವರ್ ಸಿಟ್ಟಿಂಗ್ ಹಿಯರ್ ಟಿಲ್ ಟುಡೇ ಮೇಡಮ್, ಇನ್ನಾದರೂ ನಮ್ಮ ಮನ್ಯಾಗ ನಿಮ್ಮ ಬಗ್ಗೆ ಡಿಸ್ಕಷನ್ ಆಗ್ತಾವ. ಟೀಚರ್ ಭಾಳ ಚಲೋ ಅದಾರ, ಹುಡುಗಂದು ವಿಚಾರ ಚಲೋ ಮಾಡಿದ್ರು, ಅವರಿಂದ ನಮಗೆ ಫೌಂಡೇಶನ್ ಹೆಲ್ಪ್ ಭಾಳ ಆಗ್ಯದ. ಸೊ ಇಲ್ಲಿ ನನ್ನ ಗೆಸ್ಟ್ ಕರೆದಾರಂತ ನಾನು ಇದನ್ನು ಮಾತಾಡ್ತಾ ಇಲ್ಲ. ಇಟ್ ಈಸ್ ಒನ್ ಆಫ್ ಮೈ ಪರ್ಸನಲ್ ಫೀಲ್ ಆಸ್ ವೆಲ್ ಆಸ್ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಯಾವಾಗ ನನ್ನ ಮಗನ ಇಲ್ಲಿಂದ ತೊಗೊಂಡು ನಾನು ಬೇರೆ ಹೈಯರ್ ಕ್ಲಾಸಿಗೆ ಹಾಕಬೇಕಾದ್ರೆ ವಿ ಥಾಟ್ ಅ ಲಾಟ್. ಬಹುಶಃ ನಾವು ಮುರಳಿ ಸರ್ ಜೊತೆ ಮಾತಾಡಿದ್ದೆ, ಸರ್ ನೀವು ಪ್ರೈಮರಿ ಒಂದು ಇಲ್ಲೇ ಮಾಡಿದ್ರೆ ಭಾಳ ಚಲೋ ಇತ್ತು, ನನ್ನ ಮಗನ ಇಲ್ಲೇ ಕಂಟಿನ್ಯೂ ಮಾಡ್ತಿದ್ದೆ. ಆಮೇಲೆ ಏನಾಯಿತು, ಯಾವಾಗ ಇವನ್ನ ಹೈಯರ್ ಎಜುಕೇಷನ್ ಮುಂದಿನ ಪ್ರೈಮರಿ ಸಂಬಂಧ ಬೇರೆ ಸ್ಕೂಲಿಗೆ ಹಾಕಿದಾಗ ಸರ್ ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು ಗೊತ್ತಾಯಿತು. ಇಮ್ಮಿಡಿಯೇಟ್ಲಿ ಮೈ ಬ್ರದರ್ ಥಾಟ್, ವೈ ನಾಟ್ ವಿ ಪುಟ್ ಅಟ್ ಲೀಸ್ಟ್ ಸ್ಕೂಲ್ ತೋ ವಿ ಕ್ಯಾನಾಟ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ದ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಆ್ಯಂಡ್ ಆಲ್, ಅಟ್ ಲೀಸ್ಟ್ ಫಾರ್ ದ ಕ್ಲಾಸಸ್ ಪರ್ಪಸ್ ಆ್ಯಂಡ್ ಆಲ್ ವಿ ಕ್ಯಾನ್ ಗೋ, ವಿ ಕ್ಯಾನ್ ಲೀವ್ ಹಿಮ್, ವಿ ಕ್ಯಾನ್ ಪಿಕ್ ಅಪ್, ವಿ ಕ್ಯಾನ್ ಡ್ರಾಪ್, ಆಲ್ ದೀಸ್ ಥಿಂಗ್ಸ್ ವೇರ್ ಗೋಯಿಂಗ್ ಆನ್. ಈ ಮಾತನ್ನು ಎದಕ್ಕೆ ನಾನು ಹೇಳತ್ತೇನಪ್ಪ ಅಂತಂದ್ರೆ, ಇಲ್ಲಿ ಅಟ್ಯಾಚ್ಮೆಂಟು, ಇಲ್ಲಿ ಗುಣಮಟ್ಟ ಯಾವ ಲೆಕ್ಕಕ್ಕೆ ಅದ ಅಂತಂದ್ರೆ, ನಾವು ಪರ್ಸ್ನಲಿ ಇನ್ನಾದರೂ ಈ ಸ್ಕೂಲ್ ಬಗ್ಗೆ ಮಾತಾಡ್ತೇವಪ್ಪ, ಅಟ್ಲೀಸ್ಟ್ ಸಾಲಿಗಾಗಲಿಲ್ಲ ಅಂದ್ರೂ ಇದೇ ಟೀಚರ್ ಇಲ್ಲಿ ಟ್ಯೂಷನ್ ತೊಗೊಳತ್ತಾರ, ನನ್ನ ಮಗನ ಒಂದು ಸ್ವಲ್ಪ ಕಳಿಸೋನು ಅನ್ನೋ ಕಳಕಳಿ ಕೆಲವೊಂದು ವಿಚಾರಧಾರೆಗಳು ನಮ್ಮಲ್ಲಿ ಅದಾವ. ನಾವು ಕಮಿಂಗ್ ಟು ದ ಚೇರ್ಪರ್ಸನ್, ದ ಫೌಂಡರ್ ಚೇರ್ಮನ್ ಆಫ್ ದಿಸ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್, ಮುರಳಿ ಭಸ್ಮೇಜಿ. ಇವ್ರ ಬಗ್ಗೆ ಮಾತಾಡೋದು ಏನಪ್ಪ ಅಂತಂದ್ರೆ, ಈ ವ್ಯಕ್ತಿತ್ವದಲ್ಲಿ ಇವರಲ್ಲಿ ಸಾಮಾಜಿಕ ಕಳಕಳಿ, ಶೈಕ್ಷಣಿಕ ವಿಚಾರಧಾರೆಗಳು ನನ್ನ ಪ್ರಕಾರ ಅವರ ಹುಟ್ಟಿನಿಂದನ ಬಂದಿದ್ದಾವ, ಅವರ ಬ್ಲಡ್ ಒಳಗನ ಅದ. ಯಾಕಪ್ಪ, ದ ರೀಸನ್ ವಿ ನೋ ಆಲ್ ಅಬೌಟ್ ಶ್ರೀ ಭಸ್ಮೇಜಿ. ದಿವಂಗತ ಭಸ್ಮೇ ಸರ್ ಅವರು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾರ್ಜನೆಯನ್ನು ಮಾಡಿ ಅವರನ್ನು ಒಂದು ಚಲೋ ಲೆಕ್ಕಕ್ಕೆ ತಂದಿಟ್ಟಿದ್ದಾರೆ. ಈವನ್ his mother is also
working in the field of education. She promoted to the higher officers rank in the particular field. ಸೊ ಆಬ್ವಿಯಸ್ಲಿ ಯಾವಾಗ ಮನೆತನದಲ್ಲಿನ ಶೈಕ್ಷಣಿಕ ಚಟುವಟಿಕೆಗಳ ಮೊದಲಿಂದ ನಡೀತಿದ್ದು ಅದನ್ನು ಮುರಳಿ ಸರ್ನು ಕಂಟಿನ್ಯೂ ಮಾಡಿ ಒಂದು ಶೈಕ್ಷಣಿಕ ವಿಚಾರಧಾರಣೆಯನ್ನು ಇಲ್ಲಿ ಖಾಸ್ಬಾಗು, ಶಹಾಪುರ್, ವಡಗಾವಿದಲ್ಲಿ ತಂದಿದ್ದಾರೆ. ನಾನು ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಲೆಟ್ ದ ಸರ್ ಕಂಟಿನ್ಯೂ ದ ಸೇಮ್ ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಆ್ಯಕ್ಟಿವಿಟೀಸ್ ಥ್ರೂಔಟ್ the season, and on behalf of all the parents, once again I request sir, why cannot you start thinking about a primary and high school section? It will be a great pleasure for all the parents who were attached to this particular institution from a longer year. Now at the end, finally I conclude my speech by delivering the sincere thanks, sincere gratitude to Shri Murli Bhasmeji for inviting me for the today's annual day celebration as a guest. Sir, I thank you from the bottom of my heart. Thank you one and all.